ಇನ್ನೊಂದು ಶ್ಲೋಕ ವಾಯುಸ್ತುತಿ ಜೊತೆಗೆ ಹೇಳುವಂತಹದ್ದು ಪ್ರಾಚೀನ ಪುಸ್ತಕದಲ್ಲಿ ಇಲ್ಲದೇ ಇದ್ದರೂ ಕೂಡ ಅದು ಆಚಾರ್ಯರು ಮಾಡಿದಂತಹ ಇನ್ನೊಂದು ಸಂದರ್ಭದಲ್ಲಿ ಮಾಡಿರಬಹುದು. ಆ ಶ್ಲೋಕದ ಭಾವವನ್ನು ಹೇಳಿಬಿಡುತ್ತೆ. ಎರಡನೇ ಶ್ಲೋಕ ಸರ್ಗಧರದಲ್ಲೇ ಇದೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ನೈವೇಶಿತುಸ್ತೇ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರದರತೋಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂಥೋತ್ಥಿತಾಗ್ನಿಸ್ಫುರತ್ ಕದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾ. ಲಕ್ಷ್ಮೀಕಾಂತ ನೋಡಿ, ಆ ಶಬ್ದದ ಒಂದು ಶಯ್ಯೆಯೇ ಬೇರೆ. ಅಲ್ಲಿ ನರಸಿಂಹನನ್ನು ಹೇಳುವಾಗ ವಿಚಿತ್ರವಾದ ಶಬ್ದಗಳ ಒಂದು ಓಜಸ್ಸು, ಸಮಸ್ತ ಪದಗಳನ್ನು ಪ್ರಯೋಗ ಮಾಡಿದರು. ಪುರುಹೂತ ವೈದ್ಯ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರ ವಿಪಾತನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಸ್ಯ ಪ್ರತತ ಸುನಖರಾ ದಾರಿತ ರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತ ಮನಸ ಭಾವಿತಾ ಭುರಿಭಾಗಿ, ಒಂದು ತರ ರುದ್ರ ತಾಂಡವ ಶಬ್ದಗಳಲ್ಲಿ. ಇಲ್ಲಿ ಇದು ಲಕ್ಷ್ಮೀಕಾಂತ, ಲಕ್ಷ್ಮೀ ಸಹಿತನಾಗಿರತಕ್ಕಂಥ ಲಕ್ಷ್ಮೀಪತಿಯಾದ ಭಗವಂತನ ಸ್ತೋತ್ರ. ಇಲ್ಲಿ ಅಂಥ ಗಲಾಟೆ ಏನಿಲ್ಲ. ಅದನ್ನು ಇಲ್ಲಿಯ ಶಬ್ದಗಳು ನೋಡಿ, ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್. ಇಲ್ಲಿ ಎಷ್ಟು ಬಿಡಿ ಬಿಡಿಯಾದ ಶಬ್ದಗಳಿವೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೇ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋಪಾಸ್ತಂ ರಸೋ ಯೋಷ್ಟಮಃ. ಇಲ್ಲಿ ತನಕ ಬಹಳ ಸರಳವಾದಂತಹ ಶಬ್ದಗಳನ್ನು ಹಾಕಿದೆ. ಮುಂದೆ ಪುನಃ ಸಮಸ್ತವಾದ ಪದ ಬರುತ್ತೆ. ಲಕ್ಷ್ಮೀಕಾಂತ, ಲಕ್ಷ್ಮಿಯ ರಮಣನೆ, ಸಮಂತತೋಪಿ ಕಲಯನ್, ಎಲ್ಲೆಂದ್ರೆ ಅಲ್ಲಿ ಎಲ್ಲಾ ಕಡೆ ಹುಡುಕಿದ್ರು ಕೂಡ ನನಗೊಂದು ವಸ್ತು ಸಿಗಲಿಲ್ಲ. ಎಲ್ಲಾ ಕಡೆ ಹುಡುಕಿದೆ. ಸಮಂತತಃ ಅಂದ್ರೆ ಎಲ್ಲ ಕಡೆ, ಎವ್ರಿವೇರ್ ಅಂತ ಹೇಳ್ತಾರಲ್ಲ ಹಾಗೆ, ಎಲ್ಲ ಕಡೆ ಹುಡುಕಿದೆ. ಕಲಯನ್, ಎಲ್ಲ ಕಡೆ ಕೂಡ ನಾನು ಅನ್ವೇಷಣೆ ಮಾಡಿದೆ, ಆದರೆ ಒಂದು ವಸ್ತು ಸಿಗಲಿಲ್ಲ. ಯಾವುದದು? ನೈವ ಈಶಿತುಸ್ತೇ ಸಮಂ, ನಿನಗೆ ಸಮಾನವಾದ ಒಂದು ವಸ್ತು ನನಗೆ ಎಲ್ಲಿಯೂ ಸಿಗಲೇ ಇಲ್ಲ. ಜಗತ್ತಿಗೆ ಈಶನಾದ ನಿನಗೆ ಸಾಟಿಯಾದ ಇನ್ನೊಂದು ವಸ್ತು ನೈವ ಈಶಿತುಸ್ತೇ ಸಮಂ ಪಶ್ಯಾಮಿ. ನಿನಗೆ ಸಮಾನವಾದ ಒಂದು ವಸ್ತು ಎಲ್ಲಿದೆ 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 ಹುಡುಕಿದೆ, ಹುಡುಕಿ ಎಲ್ಲಿ ಹುಡುಕಿದ್ರು ಅದು ನನಗೆ ಸಿಗಲಿಲ್ಲ. ನಿನಗೆ ಸಾಟಿಯಾದ ವಸ್ತುವೇ ಸಿಗಲಿಲ್ಲ. ಉತ್ತಮ ವಸ್ತು ದೂರತರತೋ ಅಪಾಸ್ತಂ, ನಿನಗೆ ಸಮಾನವಾದದ್ದೇ ಸಿಗಲಿಲ್ಲ, ನಿನಕ್ಕಿಂತ ಉತ್ತಮವಾದನ್ನು ಎಲ್ಲಿ ಹುಡುಕಬೇಕು? ಅದಂತೂ ದೂರದಲ್ಲೇ ಮುಗಿದು, ಆ ಸುದ್ದಿಯೇ ಇಲ್ಲ, ಅದನ್ನು ಹುಡುಕೋ ಪ್ರಶ್ನೆಯೇ ಇಲ್ಲ. ಹೇಗೆ ಅಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ರಸೋಯೋ ಅಷ್ಟಮಃ ಅಂತ. ಅದು 8ನೇ ರಸ ಅಂತ. 8ನೇ ರಸ ಅಂದ್ರೆ ಒಟ್ಟಿಗೆ ರಸಗಳಿರುವುದು. ರಸಗಳು ಅಂದ್ರೆ ಕಾವ್ಯದ ರಸ ಅಲ್ಲ, ನಮ್ಮದು ಮಧ್ಯಾಹ್ನದ್ದು ಭೋಜನದ ರಸ. ರಸ ಇರುವುದು 6. 7ನೇ ರಸವೇ ಇಲ್ಲ, 8ನೇ ರಸ ಎಲ್ಲಿಂದ ಬರಬೇಕು? 6 ರಸಗಳೇ ಇರೋದು ಒಟ್ಟು. 7ನೇ ರಸವೇ ಇಲ್ಲ, 8ನೇ ರಸ ಎಲ್ಲಿಂದ ಬರಬೇಕು? ಹಾಗೆ ಸದೃಶವೇ ಇಲ್ಲ, ಉತ್ತಮ ಎಲ್ಲಿಂದ ಬರಬೇಕು? 8ನೇ ರಸದ ಹಾಗೆ ಎಂದರು. ರಸೋಯೋ ಅಷ್ಟಮಃ ಅಂತ. ಇದಕ್ಕೆ ತುಂಬಾ ತಪ್ಪು ಅರ್ಥಗಳನ್ನೆಲ್ಲ ಬರೀತಾರೆ. ಇತ್ತೀಚೆಗೆ ಒಂದು ಕನ್ನಡ ಅನುವಾದ ಆಗಿದೆ, ಒಂದು ಇಂಗ್ಲಿಷ್ ಅನುವಾದ ಆಗಿದೆ. ಅದರಲ್ಲೆಲ್ಲ ಅದು 8ನೇ ರಸದಂತೆ ಭಗವಂತ ಅಪೂರ್ವವಾದ ವಸ್ತು, ಏನೇನೋ ಎಲ್ಲ ಅರ್ಥ ಬರೀತಾರೆ. ಅದರ ಸ್ವಾರಸ್ಯವನ್ನೇ ಕೆಡಿಸಿಬಿಡ್ತಾರೆ. ಭಗವಂತನಕ್ಕಿಂತ ಉತ್ತಮವಾದ ವಸ್ತು 8ನೇ ರಸ ಅಂತ. ಭಗವಂತ 8ನೇ ರಸದಂತೆ ಅಪೂರ್ವವಾದ ವಸ್ತು ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ. ಹಾಗಲ್ಲ, ಭಗವಂತನಿಗಿಂತ ಉತ್ತಮವಾದ ವಸ್ತು 8ನೇ ರಸದಂತೆ ಇಂಪಾಸಿಬಲ್ ಅಂತ. ಇರೋದೇ there are 6 ರಸಾಸ್. 7ನೇದು 7th ರಸವೇ ಇಲ್ಲ, ಮತ್ತೆ 8ನೇದು ಹೇಗಿರಬೇಕು? ಹಾಗೆ ನಿನಗೆ ಸಮಾನೇ ಇಲ್ಲ, ಉತ್ತಮ ಎಲ್ಲಿಂದ ಬರಬೇಕು ಅನ್ನೋದು ಸಹಜವಾದಂತಹ ಆ ಶ್ಲೋಕದಲ್ಲಿರುವುದು. ಅದು ಏನೇನೋ ಅರ್ಥ ಬರೀತಾರೆ. 8ನೇ ರಸ, 6 ರಸಗಳು ಇರೋದು. ಬಹಳ ತಮಾಷೆ ಏನು ಅಂದ್ರೆ, ನಾವು ದಿನಾ ರಸಗವಳ ಹಾಕ್ತಾ ಇರ್ತೇವೆ, ಆದ್ರೆ 6 ರಸ ಯಾವುದು ಅಂತ ಕೇಳಿದ್ರೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಅದು ಹೊಟ್ಟೆ ಒಳಗೆ ಹೋಗ್ತಾ ಇರ್ತದೆ, ಯಾರು ಲೆಕ್ಕ ಮಾಡಿದ್ದಾರೆ? 6 ರಸಗಳು ಯಾವುದು? ಅದು ಹೋಗಲಿ, ನವರಸಗಳು ಕಾವ್ಯದ್ದಾಯ್ತು. ಊಟದ 6 ರಸಗಳು ಯಾವುದು? ಪ್ರಾಚೀನ ಹೇಳಿದ್ರು ಒಟ್ಟಿಗೆ 6 ಥರದ ಟೇಸ್ಟ್ ಇರುವುದು. ಯಾವುದೇ ಪ್ರಿಪರೇಷನ್ ಮಾಡಿ ಒಟ್ಟಿಗೆ ಮೂಲಭೂತವಾಗಿರುವಂಥ ಟೇಸ್ಟ್ 6. ಯಾವುದದು? ಅದು ಕಟು, ತಿಕ್ತ, ಕಷಾಯ, ಮಧುರ, ಲವಣ, ಆಮ್ಲ ಅಂತ. ಒಂದು ಟೇಸ್ಟು ಹುಳಿ, ಮತ್ತೊಂದು ಉಪ್ಪು. ಇದೆಲ್ಲವನ್ನು ಬೆರಕೆ ಮಾಡ್ತೇವೆ ನಾವು. ಅದೇನು, ಒಂದು ಟೇಸ್ಟ್ನ ರಸಗಳಿರುವುದು, ಒಂದು ಹುಳಿ, ಇನ್ನೊಂದು ಉಪ್ಪು, ಆಮೇಲೆ ಮಧುರ ಸಿಹಿ, ಆಮೇಲೆ ಕಷಾಯ ಚೊಗರು, ಮತ್ತು ಕಟು ಮತ್ತು ತಿಕ್ತ. ಈ ಕಟು ತಿಕ್ತ ಅನ್ನೋದ್ರೆ ಸಂಸ್ಕೃತ ಪಂಡಿತರಲ್ಲೇ ಒಂಥರ ಗೊಂದಲ ಇದೆ. ಹೆಚ್ಚಿನ ಸಂಸ್ಕೃತ ಪಂಡಿತರ ಪ್ರಕಾರ ಕಟು ಅಂದ್ರೆ ಖಾರ, ತಿಕ್ತ ಅಂದ್ರೆ ಕಹಿ.
ಆದರೆ ಒಬ್ಬ ಭಾಸರ್ವಜ್ಞ ಅಂತ ಒಬ್ಬ ಸಂಸ್ಕೃತ ಪಂಡಿತ ಇದ್ದಾನೆ. ಅವನು ತಿಕ್ತ ಅಂದ್ರೆ ಖಾರ, ಕಟು ಅಂದ್ರೆ ಕಹಿ ಅಂತ ಹೇಳ್ತಾನೆ. ಅವನು ಬಾಲ್ಯದ ಕಲಿಯುವಾಗಲೇ ಅಪರಾಧ ಪರ ಆಗಿಬಿಟ್ಟಿದೆ ಅವನಿಗೆ ಆ ಶಬ್ದಗಳು ಪ್ರಾಯ. ಅವನೊಬ್ಬ ಹಾಗೆ ಹೇಳ್ತಾರೆ, ಕಟು ಅಂದ್ರೆ ಕಹಿ, ತಿಕ್ತ ಅಂದ್ರೆ ಖಾರ ಅಂತ ಹೇಳ್ತಾನೆ ಅವನು. ಅದು ನಿಜವಾಗಿ ತಿಕ್ತ ಅಂದ್ರೆ ಕಹಿ, ಕಟು ಅಂದ್ರೆ ಖಾರ. ತುಂಬಾ ಕಟುವಾಗಿದೆ ಅಂತಂದ್ರೆ ಇವತ್ತಿಗೂ ಕಹಿಯಾಗಿದೆ ಅಂತ ಅರ್ಥ ಅಲ್ಲ ಅದು. ಆದರೆ ಕಟು ಅನ್ನೋದನ್ನು ಇನ್ನೊಂದು ಅರ್ಥದಲ್ಲಿ ನಾವು ಬಳಸ್ತೇವೆ. ಕಟು ಅಂದ್ರೆ ಖಾರ ಅಷ್ಟೇ ಅಲ್ಲ, ಸ್ಟ್ರಾಂಗ್ ಅನ್ನೋ ಅರ್ಥದಲ್ಲಿ. ತುಂಬಾ ಕಟುವಾಗಿದೆ ಅಂದ್ರೆ ವೆರಿ ಸ್ಟ್ರಾಂಗ್ ಅಂತ. ಕಾಫಿ ಕಟುವಾಗಿದೆ ಅಂತ ಹೇಳಿದ್ರೆ ಕಹಿ ಖಾರ ಇದೆ ಅಂತ ಅರ್ಥ ಅಲ್ಲ. ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಇಂಗ್ಲಿಷ್ನಲ್ಲಿ ಹಾಟ್ ಇದ್ದ ಹಾಗೆ. ಇಂಗ್ಲಿಷ್ನಲ್ಲಿ ಹಾಟ್ ಅಂದ್ರೆ ಬಿಸಿ ಅಂತಲೂ ಅರ್ಥ, ಖಾರ ಅನ್ನೋ ಅರ್ಥದಲ್ಲಿಯೂ ಹೇಳ್ತಾರೆ, ಹಾಟ್ ಅಂತಾರೆ. ಖಾರ ಅನ್ನೋ ಅರ್ಥದಲ್ಲಿ ಹಾಟ್ ಅನ್ನೋ ಶಬ್ದವನ್ನು ಬಳಸ್ತಾರೆ. ಹಾಗಾಗಿ ನಮ್ಮಲ್ಲಿ ಒಬ್ಬರು ಒಂದು ಮನೆಗೆ ಬಂದಿದ್ರು ಅಮೆರಿಕದವರು. ಅಲ್ಲಿ ಏನೋ ಅವ್ರಿಗೆ ಸಾರು ಬಳಸಿದ್ರು. ಅವ್ರ ಪಾಪ ಅಭ್ಯಾಸ ಅಲ್ವರೆ ಮೆಣಸು ತಿಂದು, ಓಹ್ ದಿಸ್ ಇಸ್ ವೆರಿ ಹಾಟ್ ಅಂದ್ರು. ಅದಕ್ಕೆ ಇವರು ಎಸ್ ಇಟ್ ಈಸ್ ಬಾಯ್ಲ್ಡ್ ಇನ್ ಫೈರ್ ಅಂತಾರೆ. ಪಾಪ ಬಿಸಿ ಇದೆ ಅಂತ ತಿಳ್ಕೊಂಡವ್ರು, ಇಟ್ಸ್ ವೆರಿ ಹಾಟ್ ಬಿಕಾಸ್ ಇಟ್ ಈಸ್ ಬಾಯ್ಲ್ಡ್ ಇನ್ ಫೈರ್ ಅಂತಾರೆ ಇವರು ಮನೆ ಯಜಮಾನ. ಅವ್ರ ಪಾಪ ನಾಲಿಗೆ ಸುಟ್ಟುಕೊಂಡಲ್ಲ, ನಾಲಿಗೆ ಉರಿಯಾಗಿ ಹಾಟ್ ಅಂತ ಹೇಳಿ, ಇಟ್ಸ್ ವೆರಿ ಹಾಟ್ ಅಂತಂದ್ರು. ಹಾಗೆ ಕಟು ಅನ್ನೋದಕ್ಕೂ ಬೇರೆ ಬೇರೆ ಅರ್ಥಗಳಿದೆ. ಅದು ಯಾವ ಸಂದರ್ಭದಲ್ಲಿ ಯಾವ ಅರ್ಥವನ್ನು ಹೇಳಿದ್ದು ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಆದ್ರೆ ಹೆಚ್ಚು ಪ್ರಚುರವಾದ ರಸಗಳಲ್ಲಿ ಬರುವಾಗ ಕಟು ಅಂತಂದ್ರೆ ಖಾರ, ತಿಕ್ತ ಅಂದ್ರೆ ಕಹಿ, ಅಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು, ಅದು ಗೊತ್ತಿದೆ ಎಲ್ರಿಗೂ. ಆಮೇಲೆ ಮಧುರ ಅಂದ್ರೆ ಸಿಹಿ, ಕಷಾಯ ಅಂದ್ರೆ ಚೊಗರು. ಇದು ಅಲ್ಲದೆ 7ನೆಯ ಟೇಸ್ಟ್ ಇಲ್ಲ ಅನ್ನು ಎಲ್ಲ ಇದರದ್ದೇ ಮಿಕ್ಸ್ಚರು. ಹುಳಿ ಹಾಕೋದು, ಉಪ್ಪು ಹಾಕೋದು, ಬೆಲ್ಲ ಹಾಕೋದು ಎಲ್ಲ ಅದರ ಆಚೆಗೆ ಏನುಂಟು. ಇನ್ನು ಇದು ಹುಳಿ ಇಲ್ಲ, ಉಪ್ಪು ಇಲ್ಲ, ಸಿಹಿ ಇಲ್ಲ, ಮತ್ತೇನಿದೆ ಒಂಥರ ಚೊಗರಿದೆ, ಕಾಫಿ. ಅದಕ್ಕೆ ಬೇರೆ ಹೆಸರಿದೆ, ನಮ್ದು ಕಷಾಯ ಅಂತ ಹೆಸರು ಅದಕ್ಕೆ. ನಮಗೆ ಜೀರಿಗೆ ಕಷಾಯ ಆದ್ರೂ ಕಷಾಯವೇ, ಕಾಫಿ ಆದ್ರೂ ಕಷಾಯವೇ, ಟೀ ಆದ್ರೂ ಕಷಾಯವೇ, ಅದ್ರ ಎಲ್ಲದರ ಟೇಸ್ಟ್ ಕಷಾಯ. ಕಷಾಯ ಅಂದ್ರೆ ಅದು ಒಂದು ಥರ ಚೊಗರು ಟೇಸ್ಟ್ ಇರುವಂತಹದ್ದೆಲ್ಲ ಕಷಾಯ. ಮತ್ತೆ ಕಹಿ, ಖಾರ, ಇದಲ್ಲದೆ ಇನ್ನೇನ ಟೇಸ್ಟ್ ಇದ್ರೆ ಹೇಳಿ. ಇಷ್ಟೇ. ಹಾಗಲಕಾಯಿ ಪದಾರ್ಥ ಮಾಡಿದ್ರೆ ಅದಕ್ಕೆ ಅದು ಕಹಿಯೂ ಇದೆ, ಅದಕ್ಕೆ ಮೆಣಸು ಹಾಕ್ತೇವೆ, ಖಾರವೂ ಇದೆ, ಉಪ್ಪು ಹಾಕ್ತೇವೆ, ಬೆಲ್ಲವೂ ಹಾಕ್ತೇವೆ, ಹುಳಿಯೂ ಹಾಕ್ತೇವೆ. ಅದು ಎಲ್ಲ ಷಡ್ರಸೋಪೇತವೂ ಆಯ್ತು. ಅಂತೂ ಷಡ್ರಸ ಅನ್ನ ಅಂದ್ರೆ ಇಷ್ಟೇ. ಒಂದೊಂದು ರಸಗಳು ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನೆಲ್ಲ ಒಟ್ಟು ಮಾಡಿ ಹೆಣ್ಮಕ್ಳು ಹಾಕ್ತಾರೆ, ನಾವು ಷಡ್ರಸ ಅನ್ನ ಭೋಜನ ಮಾಡ್ತೇವೆ ಇಷ್ಟೇ. ಹೀಗೆ ಒಟ್ಟು ಇರೋದು 6 ರಸಗಳು. 7ನೇ ರಸವೇ ಇಲ್ಲ. ಇನ್ನೊಂದು ರಸ ಅಂದ್ರೆ ಈ 6 ರಸಗಳ ಕಲಬೆರಕೆ, ಸ್ವತಂತ್ರವಾಗಿ ಬೇರೆ ರಸ ಇಲ್ಲ. ಮತ್ತೆ ವಾಸ್ತವಿಕವಾಗಿ ಮತ್ತೆ ಇನ್ನೊಂದಿದೆ ಇದರಲ್ಲಿ, ಈ ರಸಗಳಲ್ಲಿ ಸ್ವತಂತ್ರವಾದ ರಸ, ಅದಕ್ಕೆ ಮಧುರ ಅಂತ ಹೆಸರು. ಅದು ಮಾತ್ರ ಸ್ವತಂತ್ರವಾಗಿ ಟೇಸ್ಟ್ ಮಾಡ್ಲಿಕ್ಕೆ ಬರುವಂತಹದ್ದು. ಸಿಹಿಯನ್ನ ಕೇವಲ ಸಿಹಿಯನ್ನು ಮಾತ್ರ ತಿನ್ಬಹುದು. ಬೇರೆ ರಸಗಳನ್ನ ಇಂಡಿಪೆಂಡೆಂಟ್ ಆಗಿ ರಸ ಅಲ್ಲ ಅವುಗಳು. ಬರೇ ಉಪ್ಪು ತಿನ್ಲಿಕ್ಕೆ ಆಗುದಿಲ್ಲ, ಬರೇ ಹುಳಿ ತಿನ್ಲಿಕ್ಕೆ ಆಗುದಿಲ್ಲ. ಉಪ್ಪು ಹುಳಿ ಬೆರೆಸಿದ್ರೆ ಅವು ಅಡಿಗೆ ಚೆನ್ನಾಗಿರುತ್ತೆ. ಬರೇ ಮೆಣಸು ತಿನ್ಲಿಕ್ಕೆ ಆಗುದಿಲ್ಲ, ಮೆಣಸು ಹಾಕಿದ್ರೆ ಅಡಿಗೆ ಚೆನ್ನಾಗಿರುತ್ತೆ. ಹಾಗೆ ಬರೇ ಹಾಗಲಕಾಯಿ ತಿನ್ಲಿಕ್ಕೆ ಆಗುದಿಲ್ಲ, ಹಾಗಲಕಾಯಿ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವು ಎಲ್ಲ ಒಂದು ಕಾಂಬಿನೇಷನ್ ಇಂದ ರಸ. ಸಿಹಿ ಮಾತ್ರ ಇಂಡಿಪೆಂಡೆಂಟ್ ರಸ, ಅದಕ್ಕೆ ಏನೂ ಹಾಕದೇ ಇದ್ರು ಬರೇ ಸಿಹಿಯನ್ನು ತಿನ್ಲಿಕ್ಕಾಗತ್ತೆ. ಮಧುರ ಅನ್ನೋದು ಯಾವಾಗಲೂ ಮಧುರ, ಉಳಿದದ್ದು ಮಧುರ ಅಲ್ಲ. ಅದು ಬೇರೆ ಎಂದರ ಜೊತೆಗೆ ಸೇರಿದಾಗ ಮಧುರ ಆಗತ್ತೆ. ಈಗ 6 ರಸಗಳು. 7ನೇ ರಸ ಯಾವ ಅಡಿಗೆಯವರು ಈ ತನಕ 7ನೇ ರಸದ ಅಡಿಗೆ ಮಾಡಿದ್ದಿಲ್ಲ. ಮತ್ತೆ 8ನೇ ರಸ ಎಲ್ಲಿಂದ ಬರಬೇಕು ಅಂತ ಆಚಾರ್ಯ ಕೇಳೋದು. 6 ರಸಗಳ ಆಚೆಗೆ 7ನೇ ರಸ ಇಲ್ಲ. 7ನೇ ರಸವೇ ಇಲ್ಲದಿದ್ದಾಗ 8ನೇ ರಸ ಎಲ್ಲಿಂದ ಬರಬೇಕು? ಹಾಗೆ ಭಗವಂತನಿಗೆ ಸರಿಸಾಟಿಯಾದವನೇ ಇಲ್ಲ, ಉತ್ತಮ ಎಲ್ಲಿಂದ ಬರಬೇಕು? ಎಂಥ ಭಗವಂತ! ಅಲ್ಲಿಂದ ಮತ್ತೆ ಭಗವಂತನ ಉಗ್ರ ರೂಪವನ್ನು ತಗೊಳ್ತಾರೆ ಮುಂದೆ ಉತ್ತರಾರ್ಥದಲ್ಲಿ. ಯದ್ರೋಷೋತ್ಕರ ದಕ್ಷ, ಇಲ್ಲಿ ಮತ್ತೆ ಸಮಸ್ತ ಪದ ಬಂತು ನೋಡಿ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಷ್ಪುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ. ಯಾವ ಭಗವಂತ ಕೋಪಗೊಂಡರೆ ಅವನ ರೋಷದ ಉತ್ಕರ ಅಂದ್ರೆ ಅತಿಶಯ, ಸಮೂಹ ಅಥವಾ ಉತ್ಕರ್ಷ, ಭಗವಂತನ ಕೋಪದ ಉತ್ಕರ್ಷ ಬಂದಾಗ ಏನಾಗತ್ತೆ? ಅದರಿಂದ ದಕ್ಷ ನೇತ್ರ ಕುಟಿಲ ಪ್ರಾಂತ, ಆ ಭಗವಂತನ ಕೋಪದಿಂದ ಚುರುಕುಗೊಂಡ ನೇತ್ರ ಕುಟಿಲ ಪ್ರಾಂತ. ಇಲ್ಲಿ ದಕ್ಷ ನೇತ್ರ ಅಂದ್ರೆ ಬಲಗಣ್ಣು ಅಂತ ಕೆಲವರು ಅರ್ಥ ಬರೀತಾರೆ. ದಕ್ಷ ನೇತ್ರ ಬಲಗಣ್ಣು ಅಲ್ಲ, ಹಾಗೆ ಟ್ರಾನ್ಸ್ಲೇಷನ್ ಮಾಡಿದವರು ರೈಟ್ ಐ ಅಂತ ಒಬ್ಬರು ಅನುವಾದ ಮಾಡಿಬಿಟ್ಟಿದ್ದಾರೆ ಇಂಗ್ಲಿಷ್ನಲ್ಲಿ. ಆದ್ರೆ ದಕ್ಷ ಅಂದ್ರೆ ಸಮರ್ಥ ಅಂತ ಅರ್ಥ, ಏಬಲ್ ಅಂತ ಅರ್ಥ, ಬಲ ಅಂತ ಅರ್ಥ ಅಲ್ಲ. ಅಲ್ಲಿ ದಕ್ಷ ಅಂದ್ರೆ ಸಂಹಾರ ಮಾಡುವುದಕ್ಕೆ ತಾಕತ್ತಿರುವ, ನೇತ್ರ ಕುಟಿಲ ಪ್ರಾಂತ ಕಣ್ಣಿನ ಕುಡಿನೋಟ, ಶ್ರೀಯತ್ ಕಟಾಕ್ಷ ಬಲವತ್ಯಜಿತನ್ ನಮಾಮಿ ಅಂತ ಅಲ್ಲಿ ಸ್ತೋತ್ರ ಮಾಡಿದ್ದಾರೆ ಆಚಾರ್ಯರು. ಕೋಪಗೊಂಡ ಭಗವಂತನ ಲೋಕವನ್ನ ಸಂಹರಿಸಲು ಸಮರ್ಥವಾದ ಕಣ್ಣಿನ ಕುಡಿನೋಟ.
ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತ. ಕಣ್ಣಿನ ಕುಟಿಲ ಪ್ರಾಂತ ಅಂದ್ರೆ ಕಣ್ಣಿನ ಓರೆ ನೋಟ, ತುದಿ, ಕಣ್ಣ ತುದಿಯ ಓರೆ ನೋಟ. ಆ ಪ್ರಾಂತ ಉತ್ಥಿತ ಪ್ರಳಯ ಕಾಲದಲ್ಲಿ ಭಗವಂತ ಹೇಗೆ ಸಂಹಾರ ಮಾಡ್ತಾನೆ ಅಂದ್ರೆ ಪ್ರಾಂತ ಉತ್ಥಿತ ಅಗ್ನಿ ಸ್ಫುರತ್ ಖದ್ಯೋತ. ಆ ಕಣ್ಣಿನಿಂದ ಕೋಪದ ಬೆಂಕಿಯ ಕಿಡಿ, ಆ ಕಣ್ಣಿನಲ್ಲಿ ಬೆಂಕಿಯ ಜ್ವಾಲೆ ಹೊರಗೆ ಬರುತ್ತಂತೆ. ಆ ಅಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ, ಆ ಬೆಂಕಿಯಲ್ಲಿ ಕಿಡಿ ಹಾರುತ್ತಂತೆ. ಆ ಕಿಡಿ ಹೇಗೆ ಅಂದ್ರೆ ಮಿಂಚು ಹುಳದಂತೆ, ಖದ್ಯೋತ ಅಂದ್ರೆ ಮಿಂಚು ಹುಳ, ಮಿಂಚು ಹುಳದಂತೆ ಆ ಬೆಂಕಿ, ಕಣ್ಣಿನ ಕೋಪದ ಬೆಂಕಿಯ ಕಿಡಿಗಳಿದ್ದಾವಲ್ಲ, ವಿಸ್ಫುಲಿಂಗ, ಆ ಕಿಡಿಗಳು ಬೆಂಕಿಯ ಜ್ವಾಲೆ ಬಿಡ್ರಿ ಆ ಮಾತು. ಆ ಭಗವಂತನ ಕೋಪದ ಕಣ್ಣ ಕೋಪದ ಬೆಂಕಿಯ ಕಿಡಿಯಲ್ಲಿ ಬ್ರಹ್ಮಾದಿ ಸಮಸ್ತ ದೇವತೆಗಳು ಬೂದಿಯಾಗಿ ಹೋದ್ರು. ಒಂದು ಬರೇ ಕಿಡಿಯಲ್ಲಿ, ಬೆಂಕಿಯ ಜ್ವಾಲೆಯಲ್ಲೆಲ್ಲ. ಆ ವಿಸ್ಫುಲಿಂಗ, ಒಂದು ಕಣ್ಣ ಕೋಪದ ಬೆಂಕಿಯ ಒಂದು ಕಿಡಿ ಉಂಟಲ್ಲ, ಆ ಕಿಡಿಯಲ್ಲಿ ಭಸಿತಾಹ ಬೂದಿಯಾಗಿ ಹೋದ್ರು. ಯಾರು? ಬ್ರಹ್ಮೇಶ ಶಕ್ರ ಉತ್ಕರಾಹ, ಬ್ರಹ್ಮರುದ್ರ ಇಂದ್ರಾದಿ ದೇವತೆಗಳ ಸಮಸ್ತ ರಾಶಿ ರಾಶಿ ಭಗವಂತನ ಕೋಪದ ಕುಡಿಗಣ್ಣ ನೋಟದ ದಿಂದ ಚಿಮ್ಮಿದ ಬೆಂಕಿಯ ಒಂದು ಕಿಡಿಯಲ್ಲಿ ಬ್ರಹ್ಮಾದಿ ಸಮಸ್ತ ವಿಶ್ವ ಬೂದಿಯಾಗಿ ಹೋದೀತು. ಅಂಥ ಪ್ರಳಯ ಕಾಲದಲ್ಲಿ ವಿಶ್ವವನ್ನು ಸಂಹಾರ ಮಾಡತಕ್ಕಂಥ ಶಕ್ತಿಯದು. ಅಂಥ ಭಗವಂತ ನಿನಗೆ ಇಡೀ ಜಗತ್ತನ್ನ ನಾಶ ಮಾಡಿ ಯಾವುದೂ ಇಲ್ಲದೆ ಇದ್ದಾಗಲೂ ಇರತಕ್ಕ ನೀನು, ನಿನಗೆ ಸಾಟಿಯಾದದ್ದನ್ನು ಎಲ್ಲಿ ಹುಡುಕಲಿ ನಾನು, ನಿನ್ನನ್ನು ಮಿಗಿಲಾದದ್ದನ್ನು ಎಲ್ಲಿ ಹುಡುಕಲಿ ಅಂತ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡತಕ್ಕ ಎರಡನೇ ಸ್ತೋತ್ರ. ಇಲ್ಲಿ ಉತ್ತರಾರ್ಧದಲ್ಲಿರುವ ಆ ಕೋಪದ ಆಸ್ಪೆಕ್ಟ್ ತಗೊಂಡ್ರೆ ನರಸಿಂಹನ ಸ್ತೋತ್ರವು ಹೌದು ಇದು ಅಂತ ಹೇಳ್ಬೋದು. ನರಸಿಂಹನ ಉಗುರಿನ ಸ್ತುತಿ ಇಲ್ಲದೆ ಇದ್ರು ನರಸಿಂಹನ ಕಣ್ಣು ಅಲ್ಲಿ ಉಗುರು, ಆದ್ರೆ ಇದಲ್ಲಿಯೂ ನರಸಿಂಹನ ಸ್ತೋತ್ರ ಹೌದು ಅಂತ ಒಪ್ಪಿಕೊಳ್ಳುವುದಕ್ಕೇನೂ ತಪ್ಪಿಲ್ಲ. ಅದರಿಂದ ಎರಡನ್ನು ಒಟ್ಟಿಗೆ ಪಠಿಸುವುದರಲ್ಲಿ ಒಂದು ಔಚಿತ್ಯವೂ ಇದೆ. ಇದರಲ್ಲಿ ನರಸಿಂಹನ ಉಲ್ಲೇಖ ಇಲ್ಲ, ಆದರೆ ಆ ಕೋಪದ ವರ್ಣನೆ ಇದೆ. ಭಗವಂತನ ಕೋಪ ಅನ್ನುವುದನ್ನು ನಾವು ನರಸಿಂಹನ ರೂಪದಲ್ಲಿಯೂ ಧ್ಯಾನ ಮಾಡುವುದಕ್ಕೆ ಅನುಗುಣವಾಗಿದೆ ಈ ಶ್ಲೋಕ. ಹೀಗೆ ವಾಯುಸ್ತುತಿಯ ಪ್ರಾರಂಭದಲ್ಲಿ ಹೇಳತಕ್ಕ ಎರಡು ಶ್ಲೋಕಗಳನ್ನ ನಾವು ಇವತ್ತು ನೋಡಿದೆವು. ಅದರ ಮೊದಲನೆಯ ಶ್ಲೋಕ ಋಷಿಕೇಶ ತೀರ್ಥರು ಬರೆದಿಟ್ಟದ್ದು, ಎರಡನೆಯದು ಚಾಲ್ತಿಯಲ್ಲಿ ಇರುವುದರಿಂದ ಅದನ್ನು ನಾನು ಸೇರಿಸಿ ಹೇಳಿದೆ.